ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ಯಾವುದೇ ರೀತಿಯಾದಂಥ ಸಬ್ಬಕ್ಕಿ ಆಗಲಿ ಅವಲಕ್ಕಿ ಆಗಲಿ ಹಾಕ್ತೇನೆ ಹೇಗೆ ನಾವು ಸಾಫ್ಟಾಗಿ ಇಡ್ಲಿನ ಮಾಡೋದು ಅಂತ ಹೇಳ್ತಿದ್ದೀನಿ. ಸೊ ನಾನು ನಿಮಗೆ ನೋಡ್ತಿದ್ದೀರಾ ಅನಿಸುತ್ತೆ, ಅಚ್ಚೆ ಇರಿದೆ ನಮ್ಮ ಹತ್ರ. ಸೊ ಅದ್ರ ಬದಲು ನೀವು ಒಂದು ಲೋಟ ತೊಗೊಬೋದು, ಒಂದು ದೊಡ್ಡ ಲೋಟದಷ್ಟು. ಅದರಲ್ಲಿ 4 ಲೋಟದಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ 2 ಲೋಟದಷ್ಟು ಉದ್ದಿನಬೇಳೆ, 1 ಹಿಡಿಯಷ್ಟು ಕಡಲೆಬೇಳೆ, ಹಾಗೆಯೇ ಸ್ವಲ್ಪ ಮೆಂತ್ಯ, ಇಷ್ಟನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಸೊ ಫಸ್ಟೇ ಚೆನ್ನಾಗಿ ಒಂದು ಸತಿ ಎಲ್ಲ ಅಂದರೂ 3 ಸತಿ ವಾಶ್ ಮಾಡಿ, ಯಾಕಂದರೆ ಅದು ರೇಷನ್ ಅಕ್ಕಿ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ವಾಶ್ ಮಾಡೋದು ಒಳ್ಳೆಯದು. ನಾವು ಇಡ್ಲಿ ದೋಸೆಗೆಲ್ಲ ರೇಷನ್ ಅಕ್ಕಿಯಲ್ಲಿ ಮಾಡಿದ್ರೇ ತುಂಬ ಚೆನ್ನಾಗಿ ಬರುತ್ತೆ. ಸೊ ಸಣ್ಣ ಅಕ್ಕಿ, ಅಂಗಡಿ ಅಕ್ಕಿ ಅದನ್ನೆಲ್ಲ ಯೂಸ್ ಮಾಡೋದು ಬೇಡ, ರೇಷನ್ ಅಕ್ಕಿಯಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಮೊದಲನೇದಾಗಿ ನಾವು ನೆನೆಸೋಕ್ಕಿಂತ ಮುಂಚೆನೇ ವಾಶ್ ಮಾಡ್ಕೊಂಬಿಡ್ಬೇಕು, ಅಕ್ಕಿನಾಗಲಿ ಬೇಳೆನಾಗಲಿ. ಸೊ ನಾನೆಲ್ಲ ಒಟ್ಟಿಗೆ ಹಾಕಿದ್ದೀನಿ. ಸೊ ಒಟ್ಟಿಗೆ ಹಾಕಿ ತೊಳೆದು ನೆನೆಸಿದ್ರೂ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ನಾವಿಲ್ಲ ಸಪ್ರೇಟ್ ನೆನೆ ಅಂದರೂ ಏನೂ ತೊಂದರೆ ಇಲ್ಲ. ಸೊ ಒಟ್ಟಿಗೆ ಹಾಕಿ ಬೆಸ್ಟ್ ಅದೇನೇ. ಸೊ ಎಲ್ಲ ಒಟ್ಟಿಗೆ ಹಾಕಿ ತೊಳೆದು ನೀಟಾಗಿ ನಾನು 3 ಸತಿಯನ್ನು ತೊಳೆದಿದ್ದೀನಿ. ನೆನಕಾದ್ಮೇಲೆ ತೊಳೆದ್ರೆ ಏನಾಗುತ್ತೆ ಅಂದರೆ ಅದ್ರ ಪ್ರೋಟೀನ್, ಅದ್ರ ಅಂಶ ಏನಿರುತ್ತೆ ಅದೆಲ್ಲ ಕಳ್ಕೊತೀವಿ. ಹಾಗಾಗಿ ಫಸ್ಟೇ ತೊಳೆದ್ಬಿಟ್ಟು ನೆನೆಸೋದು ಒಳ್ಳೆಯದು. ಸೊ ಇನ್ನು ಅಕ್ಕಿನ ಎಷ್ಟು ಅವರ್ ನೆನೆಸ್ಬೇಕು ಅಂತಂದರೆ 4ರಿಂದ 5 ಅವರ್ ನೆನೆಸಿ ಸಾಕು. ಅಷ್ಟೊತ್ತು ನೆನೆಸಿದ್ರೆ ತೊಂದರೆ ಇಲ್ಲ. ನಾನೇನು ಮಾಡ್ತೀನಿ ಅಂತಂದರೆ ಮಧ್ಯಾಹ್ನದ ಹೊತ್ತೇ ನೆನೆಹಾಕ್ತೀನಿ. ಇವಾಗ ನಾನು ನಾಳೆ ಇಡ್ಲಿ ಮಾಡಬೇಕು ಅಂತಂದರೆ ಇವತ್ತು ಮಧ್ಯಾಹ್ನನೇ ಒಂದು 12 ಗಂಟೆಗೆ ನೆನೆಹಾಕ್ತೀನಿ. ಮಧ್ಯಾಹ್ನನೇ ನೆನೆಹಾಕಿದ್ರೆ ನಾನು ಸಂಜೆ ಒಂದು 5 ಗಂಟೆಗೆ ರುಬ್ಬಿ ಇಡ್ತೀನಿ. ಸೊ ನಾವು ಮುಂಚೆನೇ ರುಬ್ಬಿಡೋದ್ರಿಂದ ಇವಾಗ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಬೇಸಿಗೆಗೆ ಚೆನ್ನಾಗಿ ಹುಳಿ ಬರುತ್ತೆ. ಇನ್ನು ತಂಪಾದ ಅಂದರೆ ಕೋಲ್ಡ್ ಟೈಮಲ್ಲಿ ಹುಳಿ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಮುಂಚೆನೇ ನಾವು ರುಬ್ಬಿಟ್ಕೊಂಡ್ರೆ ಒಳ್ಳೆಯದು. ಹಾಗಾಗಿ ನಾನು 5 ಗಂಟೆ ಅಷ್ಟರಲ್ಲಿ ರುಬ್ಬಿದ್ರೆ ನೆಕ್ಸ್ಟ್ ಬೆಳಗ್ಗೆ ಮಾಡೋಷ್ಟರಲ್ಲಿ ಹುಳಿ ಚೆನ್ನಾಗೇ ಬಂದಿರುತ್ತೆ. ಸೊ ಉಬ್ಬಿರುತ್ತೆ. ಸೊ ನಾ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿರುತ್ತೋ ಅಷ್ಟು ಚೆನ್ನಾಗಿ ಇಡ್ಲಿ ಬರುತ್ತೆ ಅಂತ ಅರ್ಥ. ಸಂಜೆ ಒಂದು 4 ಗಂಟೆಗೆ ನೆನೆಹಾಕಿ ಅಲ್ಲಿಂದ ಒಂದು 4ರಿಂದ 5 ಅವರ್ ನೆನೆಸ್ಬಿಡ್ತೀವಿ. 9 ಗಂಟೆ, ರಾತ್ರಿ 9 ಗಂಟೆಗೆ ರುಬ್ಬಿಟ್ಟು ಇಟ್ಟರು ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಉಬ್ಬಿರುತ್ತೆ. ಸೊ ಅದು ಬೇಸಿಗೆ ಕಾಲದಲ್ಲಿ ಆ ರೀತಿಯಾಗಿ ನಾವು ಮಾಡ್ಕೊಬೋದು. ಚಳಿಗಾಲದಲ್ಲಿ ಇನ್ನೊಂದು ಸ್ವಲ್ಪ ಮುಂಚೆಗೇ ನೆನೆಹಾಕಿ ರುಬ್ಬಿಡೋದು ಒಳ್ಳೆಯದು. ಓಕೆನಾ? ಸೊ ನೋಡಿ, ಇವಾಗ ಅದು ಚೆನ್ನಾಗಿ ನೆಂದಿದೆ. ನಾನೀಗ ಮತ್ತೆ ವಾಶ್ ಏನು ಮಾಡೋದಿಲ್ಲ. ಸೊ ಅದೇನು ನೆನೆಸಿದ್ದೀನಲ್ಲ ಆ ನೀರು ಮಾತ್ರ ಚೆಲ್ಲಿ ರುಬ್ಕೊಳ್ಳೋ ಅಂಥದ್ದು. ಸೊ ಈಗ ನಾನು ದೊಡ್ಡ ಜಾರಲ್ಲಿ ರುಬ್ತಾಯಿದ್ದೀನಿ. ನೀವು ಗ್ರೈಂಡರ್ ಇದ್ದರೆ ಗ್ರೈಂಡರ್ ಯೂಸ್ ಮಾಡ್ಕೊಬೋದು. ಸೊ ನಾನಿಲ್ಲಿ ಜಾರಿಗೆ ಸ್ವಲ್ಪನೇ ಹಾಕೊಳ್ಳೋಣ. ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ನುಣ್ಣಗಾಗೋದಿಲ್ಲ. ಸೊ ಅಮ್ಮಮ್ಮ ಅಂದರು ಒಂದು 4 ಸತಿ ನಾನು ರುಬ್ತೀನಿ. ಅಂದರೆ ಒಂದು ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊತೀನಿ. ಜಾಸ್ತಿ ಹಾಕಿದ್ರೆ ಸುಮ್ಮನೆ ಮಿಕ್ಸಿನೂ ಹಾಳಾಗುತ್ತೆ. ಹಾಗಾಗಿ ಆ ರೀತಿಯಾಗಿ ಮಾಡ್ಕೊಳ್ಳಿ. ಇನ್ನು ನಾವು ಅಕ್ಕಿನ ಒಂದು 5 ಅವರ್ ಸಾಕು, ಅದಕ್ಕಿಂತ ಜಾಸ್ತಿ ನೆನೆಸೋಕೆ ಹೋಗಬೇಡಿ. ಅದ್ರ ಸ್ಟ್ರೆಂತ್ನ ಅದು ಲೂಸ್ ಮಾಡ್ಕೊಳುತ್ತೆ. ಅಂದರೆ ಅದೇನು ಪೌಷ್ಟಿಕಾಂಶ ಇರುತ್ತೋ ಅಷ್ಟು ಸಾಕು. 5 ಅವರ್ ಲಾಸ್ಟೇನೆ. ಅದಕ್ಕಿಂತ ನಾವು ಜಾಸ್ತಿ ನೆನೆಹಾಕೋಕೆ ಹೋದರೆ ಅದ್ರದ್ದು ಏನು ಸ್ಟ್ರೆಂತ್ ಇರುತ್ತೆ ಅದನ್ನು ಕಳ್ಕೊಳ್ಳುತ್ತೆ. ಹಾಗಾಗಿ ಓವರ್ ಸೋಕ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ರುಬ್ಬಬೇಕಾದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ನೀರು ಆ್ಯಡ್ ಮಾಡ್ದಲೇ ರುಬ್ಬೋಕ್ಕಾಗೋದಿಲ್ಲ. ಸೊ ಒಂದು ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ರುಬ್ಕೊಬೇಕು. ಸಾಫ್ಟಾಗಿ ಅಂದರೆ ಉದುದ್ರಾಗಿ ಉಡಿಯಾಗಿ ಆ ರೀತಿಯಾಗಿ ರುಬ್ದಲೇ ಸ್ಮೂತಾಗಿರೋವಂಥ ಪೇಸ್ಟಿಗೆ ನಾವು ರುಬ್ಕೊಬೇಕಾಗತ್ತೆ. ಇದು ಒಂದು ಮೇನ್ ಟಿಪ್. ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ಹಾಗೆಯೇ ಈ ದೋಸೆಗೆ ಏನಾದರೂ ನಾವು ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಬೇಕಾದರೆ ಸ್ವಲ್ಪ ಉಡಿಯಾಗಿ ಇದು ಮಾಡ್ಕೊಬೋದು. ಸೊ ಇನ್ನು ನಾನು ಲಾಸ್ಟಿಗೆ ಏನು ಮಾಡ್ತೀನಿ ಅಂತಂದರೆ ಅನ್ನನ ಹಾಕ್ಕೊತೀನಿ. ಈಗ ನಾನು ಏನು ನೆನೆಸಿಟ್ಟಿದ್ದೀನಲ್ಲ ಅಕ್ಕಿಗೆ, ಅದಕ್ಕೆ ಒಂದು ಸ್ವಲ್ಪ ಅನ್ನನ ಹಾಕ್ಕೊಂಡು ರುಬ್ಕೊತೀನಿ. ಸೊ ಇದೇ ಮೇಯ್ನು. ನಾವು ಅವಲಕ್ಕಿ ಇಲ್ಲ ಸಬ್ಬಕ್ಕಿ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪನಾದರೂ ಅನ್ನನ ಹಾಕ್ಕೊಬೇಕು. ಈಗ ನಾನು ಮಧ್ಯಾಹ್ನ ಮಾಡಿರ್ತೀನಲ್ಲ, ಸ್ವಲ್ಪ ಜಾಸ್ತಿನೇ ಮಾಡ್ಕೊತೀನಿ. ಹೇಗಿದ್ದರೂ ನನಗೆ ಗೊತ್ತಿರುತ್ತಲ್ವ, ಇಡ್ಲಿಗೆ ನೆನೆಹಾಕಿದ್ದೀನಿ ಅಂದಮೇಲೆ ಅನ್ನ ಬೇಕು ಅಂದಾಗ ಮಧ್ಯಾಹ್ನ ಒಂಚೂರು ಜಾಸ್ತಿ ಮಾಡಿಕೊಂಡು ಅದನ್ನು ಈಗ ರುಬ್ಕೊತೀನಿ. ಸೊ ಇದೇ ಮಿಸ್ ಮಾಡ್ದಲೇ ಸ್ವಲ್ಪನಾದರೂ ಅನ್ನನ ಹಾಕಿ ರುಬ್ಕೊಬೇಕು. ನೋಡಿ, ಜಾಸ್ತಿ ತೆಳ್ಳಗೂ ಇಲ್ಲ ಜಾಸ್ತಿ ಗಟ್ಟಿಗೂ ಇಲ್ಲ, ಈ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ನಾವು ರುಬ್ಕೊಬೇಕಾಗುತ್ತೆ. ಲಾಸ್ಟ್ ಇದು ಅನ್ನನ ಹಾಕಿದ್ದೀನಲ್ಲ, ಲಾಸ್ಟಲ್ಲಿ
ರುಬ್ಕೊಳ್ಳೋ ಅಂಥದ್ದು. ನೆಕ್ಸ್ಟ್ ಬಂದು ಏನು ಮಾಡ್ತೀರ ಅಂದರೆ, ಈಗ ಮಿಕ್ಸಿ ನಾವು ರುಬ್ಬಿದಾಗ ಕೆಲವೊಂದು ಸತಿ ಏನಾಗ್ಬಿಡುತ್ತೆ, ಆ ಹಿಟ್ಟು ಅಲ್ಲಲ್ಲೇ ಉಳ್ಕೊಂಬಿಡುತ್ತೆ, ನಮಗೂ ಆ ಜಾರ್ ತೊಳೆಯೋದಕ್ಕೆ ಹಿಂಸೆ ಅನಿಸುತ್ತೆ. ಆಗ ನೀವೇನು ಮಾಡ್ತೀರಾ ಅಂದರೆ, ಲಾಸ್ಟಲ್ಲಿ ಇದನ್ನೆಲ್ಲ ತೆಗ್ದಾದ ನಂತರ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ಸೊ ಆಗ ಅದು ನೀಟಾಗಿ ಕ್ಲೀನ್ ಆಗುತ್ತೆ. ತೊಳಿಬೇಕಾದ್ರೆ ಅಷ್ಟೊಂದು ಕಷ್ಟ ಅಂತ ಅನಿಸಲ್ಲ. ಇನ್ನು ನೆಕ್ಸ್ಟ್ ಬಂದು ನಾವು ಅದು ಹುಳಿ ಚೆನ್ನಾಗಾಗಬೇಕು ಅಂತಂದರೆ, ಅಂದರೆ ಹುಳಿ ಚೆನ್ನಾಗಿ ಬರಬೇಕು ಅಂತ ಅಂದರೆ ಏನು ಮಾಡಬೇಕು, ಲಾಸ್ಟಲ್ಲಿ ಒಂದು ಸತಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಸೊ ನಾನೀಗ ಅನ್ನನ ರುಬ್ಬಾಕಿದ್ದು ಮೇಲೆ ಇರುತ್ತಲ್ವ, ಅದಕ್ಕೇನೆ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಹುಳಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸೌಟೆಲ್ಲ ಏನು ಯೂಸ್ ಮಾಡೋದು ಬೇಡ, ಕೈಯಲ್ಲೇ ಕಲಿಸ್ಕೊಳ್ಳಿ. ಇನ್ನು ಇದನ್ನು ನಾವು ನೀಟಾಗಿ ಒಂದು ತಟ್ಟೆ, ಅಂದರೆ ನಾನು ಕೆಳಗಡೆ ಈ ತಪ್ಪಲೆ ಏನಿದೆ ಅದರ ತಪ್ಪಲೆ ಕೆಳಗಡೆ ಒಂದು ತಟ್ಟೆನ ಇಟ್ಟು ಸೈಡಿಗೆ ಇಟ್ಕೊಳ್ಳೋಣ. ಯಾಕಂದರೆ ಒಂದು ಸತಿ ಏನಾಗ್ಬಿಡುತ್ತೆ, ಚೆನ್ನಾಗಿ ಉಬ್ಬಾದ್ಮೇಲೆ ಆ ಕೆಳಗಡೆ ಎಲ್ಲ ಸೋರೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೆಳಗಡೆ ಒಂದು ತಟ್ಟೆನ ಇಟ್ಟು ಈಗ ಈ ತಪ್ಪಲೆ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಸೈಡ್ಗೆ ಇಡ್ತೀನಿ. ಸೊ ನೀವೇ ನೋಡ್ಬೋದು, ನೋಡಿ ಎಷ್ಟು ಕೆಳಗಡೆ ಇದೆ ಅಂತ. ಈಗ ಅಂದರೆ ನಮಗೆ ಕಾಣಿಸುತ್ತಲ್ವ ಕ್ವಾಂಟಿಟಿ ಎಷ್ಟಿದೆ ಅನ್ನೋದನ್ನು, ಹಾಗೆ ನೋಡ್ಕೊಳ್ಳಿ. ಈಗ ಇದಿಷ್ಟಿದೆ, ಬೆಳಗ್ಗೆ ಅಷ್ಟರಲ್ಲಿ ಯಾವ ರೀತಿಯಾಗಿ ಉಬ್ಬಿರುತ್ತೆ ಅಂತ ತೋರಿಸ್ತೀನಿ. ಸೊ ಇಷ್ಟೇ ಸಿಂಪಲ್ಲಾಗಿಯೇ ರುಬ್ಕೊಂಡು ಎತ್ತಿಟ್ಕೊಳ್ಳೋಂಥದ್ದು. ನೆಕ್ಸ್ಟ್ ಮಾರ್ನಿಂಗ್ ಬಂದು ನೋಡೋಣ. ಸೊ ಈಗ ಮಾರ್ನಿಂಗ್ ಆಗಿದೆ. ಈಗ ನೋಡಿ ಹಿಟ್ಟು ಯಾವ ರೀತಿಯಾಗಿ ಉಬ್ಬಿದೆ ಅಂತ. ಸೊ ಈ ರೀತಿ ಉಬ್ಬಿದ್ದರೆ ಆ ಇಡ್ಲಿ ಸಾಫ್ಟಾಗಿ ಬರುತ್ತೆ ಅಂತ ಅರ್ಥ. ಸೊ ಕ್ವಾಂಟಿಟಿ ನಾವು ಏನೇನು ಪದಾರ್ಥನ ಎಷ್ಟೆಷ್ಟು ಹಾಕಬೇಕು ಅಂತ ಹೇಳಿದ್ದೀನಲ್ಲ, ನೋಡಿಕೊಂಡು ಹಾಕ್ಕೊಳೋದು ಒಳ್ಳೆಯದು. ಸೊ ಈಗ ನಾನು ಯಾವತ್ತೇ ಆಗಲಿ ಇಡ್ಲಿಗಾಗಲಿ ದೋಸೆಗಾಗಲಿ ನೆನೆಹಾಕಿದಾಗ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿಯಲ್ಲೇ ನೆನೆಹಾಕ್ಕೊತೀನಿ. ಯಾಕಂದರೆ ಒಂದು ದಿವಸದಲ್ಲೇ ಖಾಲಿ ಮಾಡೋ ಅಂಥದ್ದಲ್ಲ ಇದು. ಬೇಕಾದರೆ ನಾವು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಒಂದು 2 ದಿವಸ ಯೂಸ್ ಮಾಡ್ಕೊಬೋದು. ಸೊ ಜಾಸ್ತಿ ದಿವಸ ಸ್ಟೋರ್ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಜಾಸ್ತಿ ಹುಳಿ ಬಂದಷ್ಟು ಆರೋಗ್ಯಕ್ಕೂ ಸಹ ಒಳ್ಳೆಯದಲ್ಲ. ಹಾಗಾಗಿ ಇವತ್ತು ಒಂದು ದಿವಸ ಮಾಡಿದ್ದೀವಿ ಅಂದರೆ ನೆಕ್ಸ್ಟ್ ದಿವಸ ಗ್ಯಾಪ್ ಬಿಟ್ಟು ಅದ್ರ ನೆಕ್ಸ್ಟ್ ದಿವಸ ಮಾಡಿ ಖಾಲಿ ಮಾಡ್ಕೊಳೋವಂಥದ್ದು. ಸೊ ನಾನು ಈ ರುಬ್ಬಿರೋದ್ರಲ್ಲಿ ಒಂದು ದಿವಸ ಇಡ್ಲಿ ಮಾಡಿದ್ದೀನಿ, ಇನ್ನೊಂದು ದಿವಸ ಪಡ್ಡು ಮಾಡ್ಕೊತೀನಿ. ಸೊ ಈ ರೀತಿಯಾಗಿ ಚೇಂಜಸ್ ಇರುತ್ತಲ್ವ. ಸೊ ಹಾಗೇನೇ ಮಕ್ಳಿಗೂ ಸಹ ಇಷ್ಟ ಆಗುತ್ತೆ ಪಡ್ಡು ಅಂತ ಹೇಳಿ ಅದನ್ನೇ ಮಾಡ್ತೀನಿ ನಾನು ಜಾಸ್ತಿ. ಸೊ ಇನ್ನು ಇದನ್ನು ಇವತ್ತಿಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಮಿಕ್ಕಿದ್ದನ್ನ ಫ್ರಿಜ್ಜಿಗೆ ಎತ್ತಿಟ್ಕೊತೀನಿ. ಸೊ ಇವತ್ತು ನಾನು ಎಷ್ಟು ಬೇಕು ಅಂತ ತೊಗೊಂಡಿದ್ದೀನಲ್ಲ, ಆ ಒಂದು ಹಿಟ್ಟಿಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ತೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕು. ಫಸ್ಟ್ ಕೆಲಸ ಏನು ಅಂದರೆ ಇದೇನೇ, ಅಂದರೆ ಸೋಡಾ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಯೋದಕ್ಕೆ ಬಿಡಬೇಕು. ಒಂದು 1/4 ಗಂಟೆ ಏನಾದರೂ ಅಟ್ಲೀಸ್ಟ್ ಇದು ನೆನ್ಕೊಬೇಕು. ಸೊ ಆಗ ಚೆನ್ನಾಗಿ ಬರುತ್ತೆ. ನಾವೇನು ಮಾಡ್ಬಿಡ್ತೀವಿ ಒಂದು ಸತಿ ಅರ್ಜೆಂಟಲ್ಲಿ ಮರ್ತೋಗ್ಬಿಟ್ಟಿರ್ತೀವಿ ಅಂದ್ಕೊಳ್ಳಿ ಒಂದು ಟೈಮಲ್ಲಿ. ಸೊ ಅವಾಗೇ ಹಾಕಿ ಆವಾಗಲೇ ಇಡ್ಲಿನ ಬೇಯೋದಕ್ಕಿಟ್ರೆ ಅಷ್ಟೊಂದಾಗಿ ಚೆನ್ನಾಗಿ ಬರಲ್ಲ ಸ್ನೇಹಿತರೆ. ಸೊ ಫಸ್ಟು ನೀವು ಇದಕ್ಕೆ ಸೋಡಾ, ಉಪ್ಪು ಹಾಗೆ ಒಂಚೂರಷ್ಟು ನೀರು, ಸೊ ಗಟ್ಟಿ ಇದ್ದರೆ ಒಂಚೂರು ತೆಳು ಮಾಡ್ಕೊಬೋದು, ತೊಂದರೆ ಏನಿಲ್ಲ. ಸೊ ಒಂಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಸೊ ಅದು ನೆಂದಷ್ಟು ಚೆನ್ನಾಗಿ ಬರುತ್ತೆ. ಈಗ ಇಡ್ಲಿ ಪಾತ್ರೆಯಲ್ಲಿ ಒಂದು ಸ್ಪೂನಲ್ಲಿ ಒಂದೊಂದೇ ಡ್ರಾಪಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸೊ ಎಣ್ಣೆನ ಹಾಕ್ಕೊಳ್ಬೇಕು, ಇಲ್ಲಾಂದರೆ ನಮಗೆ ಅದನ್ನು ಇಡ್ಲಿ ಏನು ಬೆಂದಾದ್ಮೇಲೆ ತೆಗಿಯೋದಕ್ಕೆ ಕಷ್ಟ ಆಗುತ್ತೆ, ನೀಟಾಗಿ ಬರಲ್ಲ. ಹಾಗಾಗಿ ಒಂದು ಸ್ವಲ್ಪನೇ ಒಂದೊಂದೇ ಡ್ರಾಪು ನೀವು ನೋಡ್ತಿರ್ಬೋದು. ಸೊ ಆ ರೀತಿಯಾಗಿ ಒಂದೊಂದೇ ಡ್ರಾಪ್ನ ಹಾಕ್ಕೊಂಡು ಕೈಯಲ್ಲಿ ಸವರಬೇಕು. ಅದಾದ ನಂತರ ಈಗ ನಾವು ಇಡ್ಲಿ ಹಿಟ್ಟನ್ನ ಹಾಕ್ಕೊಳ್ಳೋಣ. ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಪೂರ್ತಿಯಾಗಿ ಹಾಕ್ಕೊಂಬಿಡಿ, ಒಂದು 1/4 ಭಾಗ ಕಮ್ಮಿ ಹಾಕ್ಕೊಳ್ಳಿ, ಓಕೆನಾ. ಅಂದರೆ ಹಿಟ್ಟನ್ನ ಪೂರ್ತಿಯಾಗಿ ಅದ್ರ ತುಂಬ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ ಅದು 1/4 ಭಾಗ ಕಮ್ಮಿನೇ ಹಾಕ್ಕೊಂಡ್ರೆ ಅದು ಉಬ್ಬುತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳೋದು ಒಳ್ಳೆಯದು. ಸೊ ಈಗ ಎಲ್ಲದಕ್ಕೂ ಇಡ್ಲಿ ಹಿಟ್ಟನ್ನ ಹಾಕ್ಕೊಂಡಿದ್ದಾಯಿತು. ಈಗ ಬೇಯೋದಕ್ಕೆ ಇಡೋಣ. ಅಮ್ಮಮ್ಮ ಅಂದರು ಒಂದು 15 ನಿಮಿಷನಾದರೂ ನಾವು ಇದನ್ನು ಬೇಯಿಸ್ಬೇಕಾಗುತ್ತೆ. ಸೊ ನೋಡ್ಕೊಳ್ಳಿ. ನಾನು ಇವತ್ತು ಇಡ್ಲಿಗೆ ಕಡಲೆ ಬೀಜದ ಚಟ್ನಿನ ಮಾಡ್ತಾಯಿದ್ದೀನಿ. ಸೊ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫಸ್ಟಾಗಿ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಬೇಕು. ಸ್ವಲ್ಪ ಅದು ಹುರಿದ ನಂತರ ಅದಕ್ಕೇ ನಾನು ಒಣಮೆಣ್ಸಿನ್ಕಾಯಿನ ಹಾಕಿದ್ದೀನಿ. ಖಾರಕ್ಕೆ ತಕ್ಕಷ್ಟು ಒಣಮೆಣ್ಸಿನ್ಕಾಯಿ ಒಂದು 5ರಿಂದ 6 ಹಾಕ್ಕೊಂಡಿದ್ದೀನಿ. ಸೊ ಇವೆರಡು ಚೆನ್ನಾಗಿ ಹುರಿದ ನಂತರ ಒಂದು ಪ್ಲೇಟ್ಗೆ ಹಾಕ್ಕೊಬೇಕು, ತಣ್ಣಗಾಗೋದಕ್ಕೆ ಬಿಡಿ. ಸೊ ತಣ್ಣಗಾಗೋ ತನಕ ಆ ಸಿಪ್ಪೆ ಏನಿರುತ್ತೆ ಕಡಲೆ ಬೀಜದ್ದು ಅದು ನೀಟಾಗಿ ರಿಮೂವ್ ಆಗೋದಿಲ್ಲ. ಸೊ ಹಾಗಾಗಿ
ಅದನ್ನು ತಣ್ಣಗಾಗಕ್ಕೆ ಬಿಟ್ಟಾದಮೇಲೆ ತಣ್ಣಗಾದ ನಂತರ ಸಿಪ್ಪೆನ ರಿಮೂವ್ ಮಾಡ್ಕೊಬೋದು. ಒಂದು ಕಡೆ ನಾನು ಆಗಲೇ ಇಡ್ಲಿಗೆ ಬೇಯೋದಕ್ಕೆ ಇಟ್ಟು ಈಗ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟು ಮೆಣಸಿನ್ಕಾಯಿನೆಲ್ಲ ಜಾರಿಗೆ ಹಾಕ್ಕೊತೀನಿ, ನಂತರ ಕಡಲೆ ಬೀಜದೆಲ್ಲ ಸಿಪ್ಪೆನ ರಿಮೂವ್ ಮಾಡ್ಕೊತೀನಿ. ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಏನು ಅಂತಂದರೆ ಸಾಂಬಾರು, ಕೆಲವ್ರಿಗೆ ಸಾಂಬಾರು ಇಷ್ಟ ಆಗುತ್ತೆ, ಹಾಗೆ ಇನ್ನು ಕೆಲವ್ರಿಗೆ ಚಟ್ನಿ ಇಷ್ಟ ಆಗುತ್ತೆ. ಸೊ ನಾನು ಜಾಸ್ತಿ ಮಾಡೋದು ಚಟ್ನಿನೇ, ಕಡಲೆ ಬೀಜದ ಚಟ್ನಿ ಆಗಿರ್ಬೋದು, ಕಾಯಿ ಚಟ್ನಿ. ಅದಕ್ಕೇ ತುಂಬ ಚೆನ್ನಾಗಿ ಕಾಂಬಿನೇಷನ್ ಬರೋವಂಥದ್ದು ಏನಂದರೆ ಇಡ್ಲಿಗೆ ಈ ಟೊಮೆಟೊ ಚಟ್ನಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನನಗಂತೂ ಅದೇ ಇಷ್ಟ. ಸೊ ಈಗ ನೋಡಿ ಇಡ್ಲಿ ಬೆಂದಿದೆ ಅಂತ ನಾನು ಯಾವ ರೀತಿ ಚೆಕ್ ಮಾಡ್ತಾಯಿದ್ದೀನಿ ಅಂತ, ಒಂದು ಸ್ಪೂನು ಇಲ್ಲ ಈ ರೀತಿ ಚಾಕುನ ನೀರಲ್ಲಿ ಹೆಜ್ಜಿ ನಾವು ಈ ರೀತಿ ಚೆಕ್ ಮಾಡ್ಕೊಬೋದು. ಸೊ ಇದು ಬೆಂದಿದೆ. ಸೊ ಇದನ್ನು ನಾನು ತೆಗ್ದಿಡ್ತೀನಿ. ಹಾಗೆ ಏನು ಮಾಡಬೇಕು ಅಂದರೆ ನಾವು ಇದನ್ನು ತೆಗೆದು ಕೆಳಗಡೆ ಇಟ್ಟು ಒಂದೆರಡು ನಿಮಿಷ ಬಿಟ್ಬಿಡ್ತೀನಿ. ಬಿಸಿಲೇನೆ ತೆಗಿಯೋಕ್ಕೆ ಹೋದಾಗ ಕೆಲವೊಂದು ಸತಿ ನೀಟಾಗಿ ಬರೋದಿಲ್ಲ. ಹಾಗಾಗಿ ಒಂದೆರಡು ನಿಮಿಷ ತಣ್ಣಗಾದ ನಂತರ ನಾವು ಅದನ್ನು ನೀಟಾಗಿ ತಗೊಬೋದು. ಸೊ ಈಗ ನೋಡಿ ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡಿದ್ದೀನಿ ಚಟ್ನಿಗೆ. ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು, ಇನ್ನು ಕಡಲೆ ಬೀಜದೆಲ್ಲ ಸಿಪ್ಪೆಲ್ಲ ಸುಳಿದಿರೋಂಥದ್ದು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಆ್ಯಡ್ ಮಾಡಿದ ನಂತರ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ರುಬ್ಕೊತೀನಿ. ಸೊ ಇದು ಇಷ್ಟೇನೆ ಕಡಲೆ ಬೀಜದ ಚಟ್ನಿ ಮಾಡೋವಂಥದ್ದು. ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಬೋದು. ಸೊ ಅಂದರೆ ಚಟ್ನಿಗಳೇನೆಂದರೆ ಮಧ್ಯಾಹ್ನದೊತ್ತಿಗೆ ಬಾಕ್ಸಿಗೆಲ್ಲ ಆಗಲ್ಲ ತೊಗೊಂಡೋಗೋದಕ್ಕೆ, ಏನಾದರೂ ಇಲ್ಲದೇ ಇರ್ಬೋದು, ಕೆಟ್ಟೋಗ್ಬೋದು. ಸೊ ಅವಾಗೇ ತಿನ್ನೋದಕ್ಕೆ ಮಾತ್ರ ಚಟ್ನಿ ಚೆನ್ನಾಗಿರುತ್ತೆ. ಬಾಕ್ಸಿಗೆಲ್ಲ ತೊಗೊಂಡೋಗ್ಬೇಕು ಅಂತ ಅಂದಾಗ ನಾವು ಸಾಂಬಾರನ್ನೇ ಮಾಡ್ಕೊಬೇಕಾಗುತ್ತೆ. ಸರಿನಾ? ನೋಡಿ ಈಗ ನಾನು ಚಟ್ನಿನ ರುಬ್ಬಿದೆ. ಇನ್ನು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿದ್ದೀನಿ. ನಮಗೆ ತೆಳ್ಳಗೆ ಬೇಕಾ ಇಲ್ಲ ಗಟ್ಟಿಗೆ ಬೇಕಾ, ಯಾವ ರೀತಿಯಾಗಿ ಬೇಕೋ ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡ್ಕೊಬೋದು. ಇನ್ನು ಈಗ ಇಡ್ಲಿನ ಯಾವ ರೀತಿಯಾಗಿ ತಗೊಳೋದು ಅನ್ನೋದು, ಒಂದು ಲೋಟದಲ್ಲಿ ಸ್ವಲ್ಪ ನೀರು, ಹಾಗೆಯೇ ಸ್ಪೂನನ್ನು ತ್ಯಾವ ಮಾಡಬೇಕು ಸ್ಟಾರ್ಟಿಂಗಲ್ಲಿ. ಅದಾದ ನಂತರ ನೋಡಿ ಈ ರೀತಿಯಾಗಿ ನಾವು ನೀಟಾಗಿ ತಗೊಬೋದು. ಸೊ ಇಷ್ಟೇ ಸ್ನೇಹಿತರೆ, ನಿಮಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊತೀನಿ. ಎಷ್ಟು ಸಾಫ್ಟ್ ಇರುತ್ತೆ ಅಂತಂದರೆ ಮಕ್ಕಳಂತೂ ಓಡಾಡಿಕೊಂಡೇ ತಿಂದ್ಬಿಡ್ತಾರೆ. ಯಾವುದೇ ರೀತಿಯಾದಂಥ ಚಟ್ನಿ ಆಗಲಿ ಸಾಂಬಾರಾಗಲಿ ಯೂಸ್ ಮಾಡ್ದಲೇ ಓಡಾಡಿಕೊಂಡೇ ತಿಂದ್ಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.